ಇನ್ನ ವಿಬಿಜಿ ರಾಮ್ಜಿ ಯೋಜನೆಯ ಹೆಸರನ್ನ ಹೇಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ತಡಕಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಈ ಯೋಜನೆಯ ವಿಚಾರವನ್ನ ಪ್ರಸ್ತಾಪಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ದಶರಥ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ನಾಥೂರಾಮ ಯೋಜನೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ. ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸಿಟಿ ರವಿ ಅವರು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಮನ ಹೆಸರು ಕಂಡರೆ ಯಾಕೆ ಕಾಂಗ್ರೆಸ್ನವರಿಗೆ ಇಷ್ಟೊಂದು ದ್ವೇಷ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿಟಿ ರವಿ ಅವರು. ಈ ಮೂಲಕ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಿಟಿ ರವಿ ಕಾಂಗ್ರೆಸ್ನ ವಿರುದ್ಧ, ಸಿದ್ದರಾಮಯ್ಯ ವಿರುದ್ಧ. ಆಜೀವಿಕ್ ಮಿಷನ್ ಗ್ರಾಮೀಣ ಅಂದರೆ ಅದು ಶ್ರೀರಾಮ ಅಲ್ಲ. ಆ ಥರ ಈ ಕಾಯ್ದೆ ಈ ಹೆಸರು ವಿಕಸಿತ್ ಭಾರತ್ ರೋಜ್ಗಾರ್, ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ ಅಂತ ಇದರ ಅರ್ಥ. ರಾಮ್ ಅಲ್ಲ, ದಶರಥ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ಕೌಶಲ್ಯ ರಾಮನೂ ಅಲ್ಲ, ಯಾವ ರಾಮನೂ ಅಲ್ಲ. ಅದು ನಾಥೂರಾಮ್ ಗೋಡ್ಸೆ, ಈಗಾಗಲೇ ಹೇಳಿದ್ದಾರೆ, ನಾಥೂರಾಮ್ ಗೋಡ್ಸೆ ಅದನ್ನು ಮಾಡಿರ್ತಕ್ಕಂಥದ್ದು. ಸೊ ಅದರಿಂದ ಇವರು ಮಹಾತ್ಮ ಗಾಂಧಿಯನ್ನು ಕೊಂದಾಕ್ತವ್ರು ಯಾರು? ನಾಥೂರಾಮ್ ಗೋಡ್ಸೆ. ಈ ನರೇಂದ್ರ ಮೋದಿಯವ್ರ ಸರ್ಕಾರ ಮತ್ತೊಮ್ಮೆ ಮಹಾತ್ಮ ಗಾಂಧಿಯನ್ನ ಕೊಂದಾಕಿದ್ದಾರೆ. ರಾಮನ್ ಕಂಡ್ರೆ ಕಾಂಗ್ರೆಸ್ಗೆ ಯಾಕೆ ರಾಮನ ಹೆಸರು ಬಗ್ಗೆ ಒಂದು ರೀತಿಯ ದ್ವೇಷ, ಅದು ಚರ್ಚೆ ಆಗಲಿ. ಗಾಂಧಿ ತನ್ನ ರಾಮನ ವ್ಯಕ್ತಿತ್ವದ ಮೂಲಕ ಪ್ರೇರಣೆ ಪಡೆದು ರಾಮರಾಜ್ಯ ಅಂತ ಅವರು ಪರಿತಪಿಸ್ತಾ ಇದ್ದರು. ರಾಮರಾಜ್ಯ ಆಗಬೇಕು ಅಂಥೇಳಿ ಅವರು ಪರಿತಪಿಸಿದ್ದು ನಿರ್ಭೀತೆಯಿಂದ ಮಹಿಳೆಯರು ಮಧ್ಯರಾತ್ರಿಲಿ ಓಡಾಡಬೇಕು ಅಂಥೇಳಿ. ನೀವು ಬಯಸೋ ರೀತಿಯಲ್ಲಿ ಕುಡಿದು ಓಡಾಡಬೇಕು ಅಂತ ಅವ್ರು ಬಯಸಿರಲಿಲ್ಲ. ನೀವೇನು ಹೇಳಿದ್ರಿ? ಕುಡಿದು ಓಡಾಡಿ ತೂರಾಡಿ ಬಿದ್ದರೂ ಕೂಡ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರಿ. ಆವಾಗ ಗಾಂಧಿ ರಾಮರಾಜ್ಯ ಅದಲ್ಲ, ಅದು ಗಾಂಧಿ ರಾಮರಾಜ್ಯ ಅದಾಗಿರಲಿಲ್ಲ. ಹಾಗಾಗಿ ನಿಮಗೆ ಯಾಕೆ ರಾಮನ್ ಕಂಡ್ರೆ ದ್ವೇಷ, ಅದು ಚರ್ಚೆ ಮಾಡೋಣ. ಸಿದ್ದರಾಮನೂ ಇಲ್ಲ, ರಾಮ ಇದ್ದಾನೆ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತಿರೋನು ಶಿವಯೋಗಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಯಾವ ದೃಷ್ಟಿಯಲ್ಲಿ ನೋಡ್ತಿದ್ದಾರೋ ಗೊತ್ತಿಲ್ಲ. ಅವ್ರು ಗೋಡ್ಸೆ ರಾಮನ್ ಕಾಣ್ತಾ ಇದ್ರೆ, ನಾವು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನನ್ನು ಪರಿಭಾವಿಸಿದ್ದೇವೆ. ಇವರು ಯಾವ ರಾಮನ್ ಕಾಣ್ತಾ ಇದ್ದಾರೋ ನಮಗೇನು ಗೊತ್ತು. ಇವರಿಗೆ ಆ ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ಮರ್ಯಾದಾ ಪುರುಷೋತ್ತಮ ಆದರ್ಶ ಪುರುಷ ರಾಮ ಕಾಣ್ತಾ ಇದ್ದಾನೋ ಅಥವಾ ಇವ್ರ ಥರನೇ ಆ ರಾಮ ಕಾಣ್ತಿದ್ದಾನೋ ನನಗೇನು ಗೊತ್ತು. ಇನ್ನ ವಿಬಿಜಿ ರಾಮ್ಜಿ ಯೋಜನೆಯ ಹೆಸರನ್ನ ಹೇಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ತಡಕಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಈ ಯೋಜನೆಯ ವಿಚಾರವನ್ನ ಪ್ರಸ್ತಾಪಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ದಶರಥ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ನಾಥೂರಾಮ ಯೋಜನೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ. ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸಿಟಿ ರವಿ ಅವರು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಮನ ಹೆಸರು ಕಂಡರೆ ಯಾಕೆ ಕಾಂಗ್ರೆಸ್ನವರಿಗೆ ಇಷ್ಟೊಂದು ದ್ವೇಷ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿಟಿ ರವಿ ಅವರು. ಈ ಮೂಲಕ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಿಟಿ ರವಿ ಕಾಂಗ್ರೆಸ್ನ ವಿರುದ್ಧ, ಸಿದ್ದರಾಮಯ್ಯ ವಿರುದ್ಧ. ಆಜೀವಿಕ್ ಮಿಷನ್ ಗ್ರಾಮೀಣ ಅಂದರೆ ಅದು ಶ್ರೀರಾಮ ಅಲ್ಲ. ಆ ಥರ ಈ ಕಾಯ್ದೆ ಈ ಹೆಸರು ವಿಕಸಿತ್ ಭಾರತ್ ರೋಜ್ಗಾರ್, ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ ಅಂತ ಇದರ ಅರ್ಥ. ರಾಮ್ ಅಲ್ಲ, ದಶರಥ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ಕೌಶಲ್ಯ ರಾಮನೂ ಅಲ್ಲ, ಯಾವ ರಾಮನೂ ಅಲ್ಲ.
ಅದು ನಾಥೂರಾಮ್ ಗೋಡ್ಸೆ ಈಗಾಗಲೇ ಹೇಳಿದ್ದಾರೆ. ನಾಥೂರಾಮ್ ಗೋಡ್ಸೆ ಅದನ್ನು ಮಾಡಿರ್ತಕ್ಕಂಥದ್ದು. ಸೊ ಅದರಿಂದ ಇವರು ಮಹಾತ್ಮ ಗಾಂಧಿಯನ್ನು ಕೊಂದಾಕ್ತವ್ರು ಯಾರು? ನಾಥೂರಾಮ್ ಗೋಡ್ಸೆ. ಈ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತೊಮ್ಮೆ ಮಹಾತ್ಮ ಗಾಂಧೀಜಿಯನ್ನು ಕೊಂದಾಕಿದ್ದಾರೆ. ರಾಮನ್ ಕಂಡ್ರೆ ಕಾಂಗ್ರೆಸ್ಗೆ ಯಾಕೆ ರಾಮನ ಹೆಸರು ಬಗ್ಗೆ ಒಂದು ರೀತಿಯ ದ್ವೇಷ, ಅದು ಚರ್ಚೆ ಆಗಲಿ. ಗಾಂಧಿ ತನ್ನ ರಾಮನ ವ್ಯಕ್ತಿತ್ವದ ಮೂಲಕ ಪ್ರೇರಣೆ ಪಡೆದು ರಾಮರಾಜ್ಯ ಅಂತ ಅವರು ಪರಿತಪಿಸ್ತಾ ಇದ್ದರು. ರಾಮರಾಜ್ಯ ಆಗಬೇಕು, ರಾಮರಾಜ್ಯ ಆಗಬೇಕು ಅಂಥೇಳಿ ಅವರು ಪರಿತಪಿಸಿದ್ದು ನಿರ್ಭೀತೆಯಿಂದ ಮಹಿಳೆಯರು ಮಧ್ಯರಾತ್ರಿಲಿ ಓಡಾಡಬೇಕು ಅಂಥೇಳಿ. ನೀವು ಬಯಸೋ ರೀತಿಯಲ್ಲಿ ಕುಡಿದು ಓಡಾಡಬೇಕು ಅಂತ ಅವ್ರು ಬಯಸಿರಲಿಲ್ಲ. ನೀವೇನು ಹೇಳಿದ್ರಿ? ಕುಡಿದು ಓಡಾಡಿ ತೂರಾಡಿ ಬಿದ್ದರೂ ಕೂಡ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರಿ. ಆವಾಗ ಗಾಂಧಿ ರಾಮರಾಜ್ಯ ಅದಲ್ಲ, ಅದು ಗಾಂಧಿ ರಾಮರಾಜ್ಯ ಅದಾಗಿರಲಿಲ್ಲ. ಹಾಗಾಗಿ ನಿಮಗೆ ಯಾಕೆ ರಾಮನ್ ಕಂಡ್ರೆ ದ್ವೇಷ, ಅದು ಚರ್ಚೆ ಮಾಡೋಣ. ಸಿದ್ದರಾಮನೂ ಇಲ್ಲ, ರಾಮ ಇದ್ದಾನೆ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತಿರೋನು ಶಿವಯೋಗಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಯಾವ ದೃಷ್ಟಿಯಲ್ಲಿ ನೋಡ್ತಿದ್ದಾರೋ ಗೊತ್ತಿಲ್ಲ. ಅವ್ರು ಗೋಡ್ಸೆ ರಾಮನ್ ಕಾಣ್ತಾ ಇದ್ದರೆ, ನಾವು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನನ್ನು ಪರಿಭಾವಿಸಿದ್ದೇವೆ. ಇವರು ಯಾವ ರಾಮನ್ ಕಾಣ್ತಾ ಇದ್ದಾರೋ ನಮಗೇನು ಗೊತ್ತು. ಇವರಿಗೆ ಆ ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ಮರ್ಯಾದಾ ಪುರುಷೋತ್ತಮ ಆದರ್ಶ ಪುರುಷ ರಾಮ ಕಾಣ್ತಾ ಇದ್ದಾನೋ ಅಥವಾ ಇವ್ರ ಥರನೇ ಆ ರಾಮ ಕಾಣ್ತಿದ್ದಾನೋ ನನಗೇನು ಗೊತ್ತು. ಇನ್ನು VBG ರಾಮ್ಜಿ ಯೋಜನೆಯ ಹೆಸರನ್ನ ಹೇಳೋದಕ್ಕೆ CM ಸಿದ್ದರಾಮಯ್ಯ ಅವರು ತಡಕಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಈ ಯೋಜನೆಯ ವಿಚಾರವನ್ನ ಪ್ರಸ್ತಾಪಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ದಶರಥ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ನಾಥೂರಾಮ ಯೋಜನೆ ಅಂತ CM ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ. ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ CT ರವಿ ಅವರು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಮನ ಹೆಸರು ಕಂಡರೆ ಯಾಕೆ ಕಾಂಗ್ರೆಸ್ನವರಿಗೆ ಇಷ್ಟೊಂದು ದ್ವೇಷ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ CT ರವಿ ಅವರು. ಈ ಮೂಲಕ ವಾಗ್ದಾಳಿಯನ್ನ ನಡೆಸಿದ್ದಾರೆ CT ರವಿ ಕಾಂಗ್ರೆಸ್ನ ವಿರುದ್ಧ, ಸಿದ್ದರಾಮಯ್ಯ ವಿರುದ್ಧ. ಆಜೀವಿಕ್ ಮಿಷನ್ ಗ್ರಾಮೀಣ ಅಂದರೆ ಅದು ಶ್ರೀರಾಮ ಅಲ್ಲ. ಆ ಥರ ಈ ಕಾಯ್ದೆ ಈ ಹೆಸರು ವಿಕಸಿತ್ ಭಾರತ್ ರೋಜ್ಗಾರ್, ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ ಅಂತ ಇದರ ಅರ್ಥ. ರಾಮ ಅಲ್ಲ, ದಶರಥ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ಕೌಶಲ್ಯ ರಾಮನೂ ಅಲ್ಲ, ಯಾವ ರಾಮನೂ ಅಲ್ಲ. ಅದು ನಾಥೂರಾಮ್ ಗೋಡ್ಸೆ ಈಗಾಗಲೇ ಹೇಳಿದ್ದಾರೆ. ನಾಥೂರಾಮ್ ಗೋಡ್ಸೆ ಅದನ್ನು ಮಾಡಿರ್ತಕ್ಕಂಥದ್ದು. ಸೊ ಅದರಿಂದ ಇವರು ಮಹಾತ್ಮ ಗಾಂಧಿಯನ್ನು ಕೊಂದಾಕ್ತವ್ರು ಯಾರು? ನಾಥೂರಾಮ್ ಗೋಡ್ಸೆ. ಈ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತೊಮ್ಮೆ ಮಹಾತ್ಮ ಗಾಂಧೀಜಿಯನ್ನು ಕೊಂದಾಕಿದ್ದಾರೆ. ರಾಮನ್ ಕಂಡ್ರೆ ಕಾಂಗ್ರೆಸ್ಗೆ ಯಾಕೆ ರಾಮನ ಹೆಸರು ಬಗ್ಗೆ ಒಂದು ರೀತಿಯ ದ್ವೇಷ, ಅದು ಚರ್ಚೆ ಆಗಲಿ. ಗಾಂಧಿ ತನ್ನ ರಾಮನ ವ್ಯಕ್ತಿತ್ವದ ಮೂಲಕ ಪ್ರೇರಣೆ ಪಡೆದು ರಾಮರಾಜ್ಯ ಅಂತ ಅವರು ಪರಿತಪಿಸ್ತಾ ಇದ್ದರು. ರಾಮರಾಜ್ಯ ಆಗಬೇಕು ಅಂಥೇಳಿ ಅವರು ಪರಿತಪಿಸಿದ್ದು ನಿರ್ಭೀತೆಯಿಂದ ಮಹಿಳೆಯರು ಮಧ್ಯರಾತ್ರಿಲಿ ಓಡಾಡಬೇಕು ಅಂಥೇಳಿ. ನೀವು ಬಯಸೋ ರೀತಿಯಲ್ಲಿ ಕುಡಿದು ಓಡಾಡಬೇಕು ಅಂತ ಅವ್ರು ಬಯಸಿರಲಿಲ್ಲ. ನೀವೇನು ಹೇಳಿದ್ರಿ? ಕುಡಿದು ಓಡಾಡಿ ತೂರಾಡಿ ಬಿದ್ದರೂ ಕೂಡ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರಿ. ಆವಾಗ ಗಾಂಧಿ ರಾಮರಾಜ್ಯ ಅದಲ್ಲ, ಅದು ಗಾಂಧಿ ರಾಮರಾಜ್ಯ ಅದಾಗಿರಲಿಲ್ಲ. ಹಾಗಾಗಿ ನಿಮಗೆ ಯಾಕೆ ರಾಮನ್ ಕಂಡ್ರೆ ದ್ವೇಷ, ಅದು ಚರ್ಚೆ ಮಾಡೋಣ. ಸಿದ್ದರಾಮನೂ ಇಲ್ಲ, ರಾಮ ಇದ್ದಾನೆ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತಿರೋನು ಶಿವಯೋಗಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಯಾವ ದೃಷ್ಟಿಯಲ್ಲಿ ನೋಡ್ತಿದ್ದಾರೋ ಗೊತ್ತಿಲ್ಲ. ಅವ್ರು ಗೋಡ್ಸೆ ರಾಮನ್ ಕಾಣ್ತಾ ಇದ್ದರೆ, ನಾವು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನನ್ನು ಪರಿಭಾವಿಸಿದ್ದೇವೆ. ಇವರು ಯಾವ ರಾಮನ್ ಕಾಣ್ತಾ ಇದ್ದಾರೋ ನಮಗೇನು ಗೊತ್ತು. ಇವರಿಗೆ ಆ ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ಮರ್ಯಾದಾ ಪುರುಷೋತ್ತಮ ಆದರ್ಶ ಪುರುಷ ರಾಮ ಕಾಣ್ತಾ ಇದ್ದಾನೋ ಅಥವಾ ಇವ್ರ ಥರನೇ ಆ ರಾಮ ಕಾಣ್ತಿದ್ದಾನೋ ನನಗೇನು ಗೊತ್ತು.